ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ನಮ್ಮದೊಂದು ಆಫ್ಲೈನ್ ಸಂಸ್ಥೆಯಾಗಿದ್ದು, ಯಾರಾದರೂ ಜಾಯ್ನ್ ಆಗೋರು ಇಷ್ಟ ಇದ್ರೆ ಅಂದ್ರೆ ಏನು ಮಾಡ್ರಿ, ನಮಗೆ ಕಾಂಟ್ಯಾಕ್ಟ್ ಮಾಡ್ರಿ. ಅದೇ ರೀತಿಯಾಗಿ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಸರ್ ನಾಗರಾಜ್ ಸುನುಗಾರ್. ಈ ಒಂದು ಕ್ಲಾಸಸ್ನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಇಂಗ್ಲೀಷು ಬೇಸಿಕ್ ಕ್ವಶನ್ನಿಂದ ಹಿಡಿದು ಟಫ್ ಕ್ವಶನ್ವರೆಗೂ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಹೇಳ್ತಾನೆ ಅಂತಕ್ಕಂಥದ್ದು ನಾವೊಂದು ಕ್ಲಾಸನ್ನು ಮಾಡೋಣ. ಹೌದಾ? ಕೆಲವೊಂದಿಷ್ಟು ಕ್ವಶನ್ಸ್ ಒಂದಿಗೆ ನಾ ಏನದೀನಿ ಈ ವಿಡಿಯೋ ಒಳಗೆ ನಿಮಗೆ ಅವೈಲೇಬಲ್ ಅದೀನಿ. ಬಹಳಷ್ಟು ಕ್ವಶನ್ಸ್ಗಳು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳಾಗಿರ್ಬಹುದು, ಯಾವ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬಂದು ಹೋಗಿದಾವ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಏನು ಮಾಡ್ಬೋದು, ಗ್ರಹಿಸಬಹುದು. ಈ ಒಂದು ವಿಡಿಯೋ ಒಳಗೆ ಏನು ಮಾಡ್ಬೋದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದು. ಓಕೆ, ಸುಮಾರು ಕ್ವಶನ್ಸ್ಗಳು ಏನಾಗ್ತಾವ ಅಂದ್ರೆ ಸಮ್ಟೈಮ್ಸ್ ರಿಪೀಟೆಡ್ ಕ್ವಶನ್ಸ್ಗಳಾಗೋ ಚಾನ್ಸಸ್ ಭಾಳಷ್ಟು ಇರ್ತದೆ. ಓಕೆ, ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಎಸ್ ಎಸ್ ಸಿ ಒಳಗೆ ನೀವೇನಾದರೂ ಪ್ರಿಪೇರ್ ಆಗಕತ್ತಿದ್ರೆ ಅಂದ್ರೆ ಏನಾಗ್ತೈತೆ ಅಂದ್ರೆ ಇಲ್ಲಿ ನಿಮ್ಗೆ ಬಹಳಷ್ಟು ಎಕ್ಸಾಮ್ಸ್ಗಳು ಬರ್ತಾವೆ. GD ಬರ್ತೈತಿ, MTS ಬರ್ತೈತಿ, CHSL ಬರ್ತೈತಿ, ಈ ಕಾಲ್ಫರ್ಮ್ ಆಗೈತಿ CGL ಬರ್ತೈತಿ, CPO ಬರ್ತೈತಿ, PSF ಬರ್ತೈತಿ, CRPF ಬರ್ತೈತಿ. ಓಕೆ, ಇವೆಲ್ಲ ಎಕ್ಸಾಮ್ಗಳಿಗೆ ಏನಿರ್ತದೆ ಅಂದ್ರೆ ಇಂಗ್ಲೀಷ್ ಅನ್ನೋದು ಕಂಪಲ್ಸರಿ. ಇಂಗ್ಲೀಷ್ ಏನಿರ್ತದೆ ರೀ, ಕಂಪಲ್ಸರಿ. ಇಂಗ್ಲೀಷ್ ಮತ್ತು ಹಿಂದಿ ಇರ್ತದೆ, ಬಟ್ ಇಂಗ್ಲೀಷ್ ಏನಿರ್ತದೆ ಕಂಪಲ್ಸರಿ. ಇಂಗ್ಲೀಷ್ ಬಂತಂದ್ರೆ ನಿಮಗೇನೋ ಒಂದು ಸಬ್ಜೆಕ್ಟದ ಆರಾಮ್ ಸ್ಕೋರ್ ಮಾಡ್ಬೋದು. ನೀವು ಇಷ್ಟ ಅಂತಲ್ಲ, ಚೆನ್ನಾಗಿನ ಸ್ಕೋರ್ ಮಾಡ್ಬೋದು. ಹಂಗಿದ್ದಾಗ ಏನು ಮಾಡೋಣ ಅಂದ್ರೆ ಈ ಒಂದು ಕ್ಲಾಸಸ್ ಒಳಗೆ ಯಾವ ರೀತಿ ಕ್ವಶನ್ಸ್ಗಳು ಬಂದಾವ, ಯಾವ ರೀತಿ ಕ್ವಶನ್ಸ್ಗಳು ಬಂದಾಗ ನಾ ಏನು ಮಾಡಬೇಕು ಅಂತಕ್ಕಂಥದ್ದನ್ನ ಏನು ಮಾಡೋಣ, ಡಿಸ್ಕಸ್ ಮಾಡೋಣ. ಹೌದಾ? ಹಂಗಿದ್ರೆ ಪ್ರಥಮವಾಗಿರ್ತಕ್ಕಂಥ ಒಂದು ಕ್ವಶನನ್ನು ನೋಡ್ರಿ. ಏನೈತಂದ್ರೆ ಕ್ವಶನು ಐಡೆಂಟಿಫೈ ದ ಎರರ್ ಅಂತಕ್ಕಂಥದ್ದನ್ನ ಕೇಳ್ಯಾರ. ಓಕೆ, ಎರರ್ ಅಂದ್ರೆ ಏನು? ತಪ್ಪನ್ನ ಕಂಡುಹಿಡಿಬೇಕು. ಐಡೆಂಟಿಫೈ ದ ಎರರ್ ಅಂದಾಗ ಕ್ವಶನ್ ನಾವು ಓದ್ರಿ. ದಿಸ್ ಇಸ್ ದ ಕ್ವಶನ್, ಇದು ಕ್ವಶನ್. ಏನೈತಿ? ದ ಪೋಯೆಟ್ ಅಂಡ್ ಫಿಲಾಸಫರ್ ಆರ್ ಡೆಡ್. ಓಕೆ, ಪೋಯೆಟ್, ಫಿಲಾಸಫರ್ ಆರ್ ಡೆಡ್, ಇವು 4 ಏನದಾವ ಅಂದ್ರೆ ನಮ್ಮ ಆಪ್ಷನ್ಸ್ ಅದಾವ. ಓಕೆ, ಈ 4 ಆಪ್ಷನ್ಸ್ ಒಳಗೆ ನಾವೇನು ಮಾಡ್ಬೇಕು, ಎರರ್ ಎಲ್ಲಿ ಐತಿ, ತಪ್ಪು ಎಲ್ಲಿ ಐತಿ ಅನ್ನೋದು ನಾವೇನು ಮಾಡ್ಬೇಕು, ಕಂಡು ಹಿಡಿಬೇಕು. ಈಗ ಏನಾಕತ್ತಂದ್ರೆ ಎಕ್ಸಾಮ್ ಒಳಗ ಇಲ್ಲಿರ್ತಕ್ಕಂಥದ್ದು ಎದ್ರ ಬಗ್ಗೆ ಮಾತಾಡತಾರ ಅನ್ನೋದು ನೀವು ಬಹಳಷ್ಟು ಮುಖ್ಯ ಆಗ್ಬೇಕು. ಸಬ್ಜೆಕ್ಟ್ ಏನೈತಿ, ವರ್ಬ್ ಏನೈತಿ, ಆಬ್ಜೆಕ್ಟ್ ಏನೈತಿ ಅಂತಕ್ಕಂಥದ್ದನ್ನ ನೀವು ಬಹಳಷ್ಟು ಏನ್ ಮಾಡ್ಬೇಕ, ಸ್ಮೂತ್ ಆಗಿ ಅಬ್ಸರ್ವ್ ಮಾಡಬೇಕು. ಸ್ಮೂತ್ ಆಗಿ ಏನ್ ಮಾಡ್ತೀರಿ ನೀವು, ಅಬ್ಸರ್ವ್ ಮಾಡ್ತೀರಿ, ನೆನಪಿರ್ಲಿ. ಓಕೆ, ಹಂಗಿದ್ದಾಗ ಕ್ವಶನ್ ಅನ್ನ ಓದ್ರಿ. ದ ಪೋಯೆಟ್ ಅಂಡ್ ಫಿಲಾಸಫರ್ ಆರ್ ಡೆಡ್ ಅಂತಕ್ಕಂಥದ್ದು ಕೇಳ. ಇಲ್ಲಿ 1ನೇ ಸೆಂಟೆನ್ಸ್ ಒಳಗೆ ಏನೈತಿ ಅಂದ್ರ ದ ಪೋಯೆಟ್ ಅಂತಕ್ಕಂಥದ್ದು ಐತಿ, ನೆಕ್ಸ್ಟ್ ಆ್ಯಂಡ್ ಐತಿ, ಆಮೇಲೆ ಏನು ಕೊಟ್ಟಾರ, ಫಿಲಾಸಫರ್ ಅಂತ ಕೊಟ್ಟಾರ. ಹಿಂಗೆ ಕೊಟ್ಟಾಗ ಇಲ್ಲಿ ನೋಡ್ರಿ, ಇವ್ ಪೋಯೆಟ್ ಅದಾನ, ಇವ ಇಲ್ಲಿ ಫಿಲಾಸಫರ್ ಅದಾನ್ರಿ, ಇವ ಇಲ್ಲಿ ಫಿಲಾಸಫರ್ ಅದಾನ. ಹಂಗಿದ್ದಾಗ ಯಾರ ಬಗ್ಗೆ ಹೇಳ್ತಾರ, ಅವ ಪೋಯೆಟ್, ಒಬ್ಬ ಪೋಯೆಟ್ ಅದ, ಒಬ್ಬ ಮನುಷ್ಯ ಅದಾನ. ಅವ ಮೊದಲು ಒಬ್ಬ ಮನುಷ್ಯ ಅದಾನ, ಅವ ಏನದಾನ, ಪೋಯೆಟ್ ಅದಾನ, ಅವ ಏನದಾನ, ಫಿಲಾಸಫರ್ ಅದಾನ. ಎರಡೂ ಒಂದ ಮನುಷ್ಯ, ಎರಡೂ ಅದಾನ ಅಂದಾಗ ಏನಾಕೈತಿ, ಇಲ್ಲಿ ಸಿಂಗ್ಯುಲರ್ ಅನ್ನ ನಾವೇನ್ ಮಾಡ್ಬೇಕು, ಕ್ಯಾರಿ ಮಾಡಬೇಕು. ಸಿಂಗ್ಯುಲರ್. ಓಕೆ, ಸಿಂಗ್ಯುಲರ್ ಅಂತಕ್ಕಂಥದ್ದು ಬಂದಾಗ ನಾವ್ ಏನ್ ಮಾಡ್ತೀವಿ ಅಂದ್ರ, ಸಿಂಗ್ಯುಲರ್ ಅಂತಕ್ಕಂಥ ಬಂದಾಗ ನಾವ್ ಏನ್ ಬಳಸ್ಬೇಕಲ್ಲಿ, ಈಸ್ ಅಂತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬ್ನ ಬಳಕೆ ಆಗ್ತದ. ಈಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬದ ಬಳಕೆ ಆಗ್ತದ. ಬಟ್ ಇಲ್ಲಿ ಏನ್ ಮಾಡ್ಯಾರ, ಆರ್ ಅಂತಕ್ಕಂತಹ ಒಂದು ಪ್ಲೂರಲ್ ಹೆಲ್ಪಿಂಗ್ ವರ್ಬದ ಬಳಕೆ ಮಾಡ್ಯಾರ. ಪ್ಲೂರಲ್ ಹೆಲ್ಪಿಂಗ್ ವರ್ಬದ ಏನ್ ಮಾಡ್ಯಾರ, ಒಂದು ಬಳಕೆಯನ್ನ ಮಾಡ್ಯಾರ. ಹಂಗಿದ್ರೆ ನಮ್ಮ ಆನ್ಸರ್ ಏನಾಕೈತ್ರಿ, ದಿಸ್ ಈಸ್ ಅವರ್ ಆನ್ಸರ್. ಓಕೆ, ಸಿ ಅಂತಕ್ಕಂಥದ್ದು ಆನ್ಸರ್ ಆಗ್ತದ. ಅಲ್ಲಿ ಈಸ್ ಅಂತಕ್ಕಂಥದ್ದು ಬರಬೇಕಾಗಿತ್ತು ಇನ್ಸ್ಟೆಡ್ ಆಫ್ ಆರ್. ಕರೆಕ್ಟ್ ಆನ್ಸರ್ ಏನ್ರಿ, ಕರೆಕ್ಟ್ ಸೊಲ್ಯೂಷನ್ ಏನು, ಇನ್ಸ್ಟೆಡ್ ಆಫ್ ಆರ್ ಅಂತಕ್ಕಂಥದನ್ನ ಬಿಟ್ಟು ನಾವ್ ಏನ್ ಬಳಸ್ಬೇಕಲ್ಲಿ, ಈಸ್ ಅಂತಕ್ಕಂಥದನ್ನ ಬಳಸಿದ್ರ ನಮ್ಮ ಆನ್ಸರ್ ಏನಾಗ್ತದ, ಕರೆಕ್ಟ್ ಆಗ್ತದೆ. ಅಂಡರ್ಸ್ಟ್ಯಾಂಡ್ ಆಗಕತ್ತದಲ್ರಿ ಹೆಂಗಿರ್ತಾವ ಕ್ವಶನ್ಸ್. ಐಡೆಂಟಿಫೈ ದ ಎರರ್ ಅಂದಾಗ ಈ ರೀತಿಯಾಗಿರ್ತಕ್ಕಂಥ ಎರರ್ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾನ. ನೀವು ಅಲ್ಲಿ ಸಬ್ಜೆಕ್ಟ್ ಏನಿದೆ ಮತ್ತು ಅಗ್ರಿಮೆಂಟ್ ವರ್ಬ್ ಏನಿದೆ ಅಂತಕ್ಕಂಥದ್ದನ್ನ ನೋಡ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕೆಲಸ. ಓಕೆ, ನಿಮಗದು ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ಏನಾಕೈತಿ, ಆನ್ಸರ್ ಕರೆಕ್ಟ್ ಆಕೈತಿ. ಇಲ್ಲಾಂದ್ರೆ ತಪ್ಪಾಗುವ ಸಾಧ್ಯತೆ ಬಹಳಷ್ಟು ಇದೆ. ಓಕೆ, ಡನ್. ಸೆಕೆಂಡ್ ನೋಡ್ರಿ, ಚೂಸ್ ದ ಕರೆಕ್ಟ್ ಆರ್ಟಿಕಲ್ ಅಂತಕ್ಕಂಥದನ್ನ ಹೇಳ. ಓಕೆ, ಆರ್ಟಿಕಲ್ ಅಂದ್ರೆ ಏನ್ರಿ, ಆರ್ಟಿಕಲ್ ಅಂದ್ರೆ ಏನು? ಆರ್ಟಿಕಲ್ ಅಂದ್ರೆ 3 ಪದಗಳು ಬರ್ತಾವ. ಒಂದು ಎ ಅಂತಕ್ಕಂಥದ್ದು ಬರ್ತದ, ಒಂದು ಆನ್ ಬರ್ತದ, ಒಂದು ಬರ್ತದ. ಓಕೆ, ಬಟ್ ಇಲ್ಲಿ ಏನು ಕೇಳಿದ್ರೆ, ಇಲ್ಲಿ ಯಾವ ಆರ್ಟಿಕಲ್ ಬರ್ತೈತಿ, ಎ ಬರ್ತಿತ್ತು, ಆನ್ ಬರ್ತಿತ್ತು, ದ ಬರ್ತಿತ್ತು, ನೋ ಆರ್ಟಿಕಲ್. ಈ 4ರೊಳಗೆ ಯಾವ್ದು ಬರ್ತೈತಿ ಅಂತಕ್ಕಂಥದ್ದು ನಮ್ಮದೊಂದು ಪ್ರಶ್ನೆ. ಓಕೆ, ನೋ ಆರ್ಟಿಕಲ್ ಅಂತ ಬರಂಗಿಲ್ಲ.
ನೋ ಆರ್ಟಿಕಲ್ ಅಂತ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ ಅದಾವ, ಅಲ್ಲೆಲ್ಲ ನೋ ಆರ್ಟಿಕಲ್ ಬರ್ತದೆ, ಇಲ್ಲಿಂತ ನೋ ಆರ್ಟಿಕಲ್ ಆಪ್ಷನ್ ಬರಂಗಿಲ್ಲ. ಎಸ್, ದ ಅಂತಕ್ಕಂಥದ್ದನ್ನ ಎಲ್ಲಿ ಬಳಸ್ತೀವಿ? ಡೆಫಿನೆಟ್ ಆಗಿದ್ದಾಗ ದ ಬಳಸ್ತೀವಿ. ಎಲ್ಲಿ ಬಳಸ್ತೀವಿ? ಡೆಫಿನೆಟ್ ಆಗಿದ್ದಾಗ. ಏನಾದರೂ ಥಿಂಗ್ಸು ಡೆಫಿನೆಟ್ ಒಂದ್ರ ಬಗ್ಗೆನ ಮಾತಾಡಕತ್ತೀರಿ, ಎಕ್ಸಾಕ್ಟ್ ಆಗಿ ಒಂದ್ರ ಬಗ್ಗೆನ ಮಾತಾಡಕತ್ತೀರಿ, ಅಲ್ಲಿ ಏನು ಬಳಸ್ತೀರಿ? ದ ಬಳಸ್ತೀರಿ. ಇಲ್ಲಿ ಎಮ್ ಎ ಅಂತಕ್ಕಂಥದ್ದಕ್ಕೆ ದ ಅಂತಕ್ಕಂಥದ್ದು ಬರುವುದಿಲ್ಲ. ಎಸ್, ಎ ಮತ್ತು ಯಾನ್ ಅಂತಕ್ಕಂಥದ್ದನ್ನ ಎಲ್ಲಿ ಬಳಸ್ಬೇಕಂದ್ರೆ ಎ ಅಂತಕ್ಕಂಥದ್ದನ್ನ ಕಾನ್ಸೋನಂಟ್ ಸೌಂಡ್ಗೆ ಬಳಸ್ತೀರಿ. ಕಾನ್ಸೋನಂಟ್ಸ್ ಅಂದ್ರೆ ಏನ್ರಿ? ವ್ಯಂಜನಗಳು. ವ್ಯಂಜನಗಳು ಬಂದಾಗ ಏನು ಬಳಸ್ತೀರಿ? ಅ ಬಳಸ್ತೀರಿ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಏನೈತೆ? ಎಂ ಎ ಅಂತಕ್ಕಂಥದ್ದು ಐತಿ. ಇದನ್ನ ಬಹಳಷ್ಟು ಲಕ್ಷ ಕೊಟ್ಟು ಕೇಳ್ರಿ. ಎಂ ಎ ಬರಲಿ, ಎಮ್ ಎಲ್ ಎ ಬರಲಿ, ಎಂ ಪಿ ಬರಲಿ, ಎಂ ಎಸ್ ಸಿ ಬರಲಿ, ಇವೆಲ್ಲ ಬಂದಾಗ ಯಾವ ಆರ್ಟಿಕಲ್ ಬಳಸ್ತೀರಿ ಅಂದ್ರೆ ಇಲ್ಲಿರ್ತಕ್ಕಂಥದ್ದು ಎಂ ಎ ಅಂತಕ್ಕಂಥದ್ದನ್ನ ಹೆಂಗೆ ಬರೀತಾರಂದ್ರೆ ಎಂ ಬರೆದು ಎಂ ಬರೀತೀವಿ, ಈ ಥರ ಬರೀತೀವಿ. ಓಕೆ, ಎಂ ಎ. ಓಕೆ, ಅಥವಾ ಎ ಬರೆದು ಮ ಬರೀತೀರಿ, ಹಿಂಗೆ ಬರೀತೀರಿ, ಎಂ ಎ ಬರೀತೀರಿ. ಓಕೆ, ಇಲ್ಲಿ ನೋಡ್ರಿ, ಇದು ಬರಂಗಿಲ್ಲ, ಇದು ಬರೀತೀರಿ. ಇಲ್ಲಿ ಎ ಅಂತಕ್ಕಂಥದ್ದು ಏನಂದ್ರೆ ಸ್ವರ. ಇದೇನ್ರಿ? ಸ್ವರ. ನಮ್ಮ ಮಾತೃಭಾಷೆಗೆ ಹೋಗ್ಬೇಕು. ಮಾತೃಭಾಷೆಯಲ್ಲಿ ಏನಾಗ್ತದಂದ್ರೆ ಸ್ವರ ಇರ್ತದ. ಎಂ ಅ ಅಂತಕ್ಕಂಥದ್ದು ಉಚ್ಚಾರಣೆ, ಎ ಅಂತಕ್ಕಂಥದ್ದು ಹಿಂದಿ ಒಳಗೆ ಎ ಆಗ್ತದ, ಕನ್ನಡ ಒಳಗೆ ಎ ಆಗ್ತದೆ. ಎಂ ಎ ಸ್ಟೂಡೆಂಟ್ ಅಂದಾಗ ನಾವು ಆರ್ಟಿಕಲ್ ಏನು ಬಳಸ್ತೀವಿ? ಇದು ನಮ್ಮ ಆನ್ಸರ್ ಆಗ್ತದೆ. ಓಕೆ, ಯಾನ್ ಅಂತಕ್ಕಂಥದ್ದು. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಏನು ಬರ್ತದ? ಈಸ್ ಯಾನ್ ಎಂ ಎ ಸ್ಟೂಡೆಂಟ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದ. ಈಸಿ ಐತಲ್ರಿ? ಎಸ್, ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದು. ಭಾಳ ಅಂದ್ರೆ ಭಾಳ ಈಸಿ. ಇವುಗಳನ್ನ ನೀವು ತಪ್ಪಬಾರ್ದು ಎಕ್ಸಾಮ್ ಒಳಗೆ. ಹೌದಾ? ನೆಕ್ಸ್ಟ್ ಕ್ವಶನ್ ನೋಡಿ. ಎಸ್, ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ. ಯಾರ್ಯಾರು ಅಡ್ಮಿಷನ್ ಮಾಡೋರದಿರಿ, ಯಾರ್ಯಾರು ಆಫ್ಲೈನ್ ಕ್ಲಾಸಸ್ಗಳು ಬೇಕಾಗ್ಯಾವ, ಅವರು ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಶನಿವಾರ ಕೂಟದಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ಇರ್ತದ. ಅದೇ ರೀತಿಯಾಗಿ ನಿಮ್ಗೆ ಏನಾದರೂ ಮಾಹಿತಿ ಬೇಕಾಗಿದ್ರೆ ನಾವೇನು ಮಾಡಿರ್ತೀನಿ, ಒಂದು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಅದೇ ರೀತಿಯಾಗಿ ಎಲ್ಲ ಒಂದು ಪ್ರತಿಯೊಂದು ಸಬ್ಜೆಕ್ಟ್ಗೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಟೀಚರ್ಸ್ಗಳು, ವೆಲ್ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ಗಳು ನಿಮಗೆ ಸಿಗ್ತಾರ. ಅದೇ ರೀತಿಯಾಗಿ ನೋಡ್ರಿ, ನೀವೇನು ಮಾಡ್ಬೇಕಂದ್ರೆ ನಮ್ಮ ಕರ್ನಾಟಕ ಕೋಚಿಂಗ್ ಸೆಂಟರ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಬರ್ರಿ, ನಮ್ಮ ಚಾನಲ್ ಒಳಗೆ ಹೋಗ್ರಿ. ಚಾನಲ್ ಒಳಗೆ ಹೋದ್ಮೇಲೆ ಏನಾಗ್ತದೆ, ಎಲ್ಲ ರೀತಿಯಾಗಿರ್ತಕ್ಕಂಥ ಟೀಚರ್ಸ್ಗಳು ಪಾಠ ಮಾಡಿರ್ತಕ್ಕಂಥ ವಿಡಿಯೋಗಳು ನಿಮಗೆ ಡೈಲಿ ಅವೈಲೇಬಲ್ ಇರ್ತಾವ. ಅವುಗಳನ್ನ ನೋಡಿದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ದ ಟೀಚಿಂಗ್ ಈಸ್. ಓಕೆ, ಟೀಚಿಂಗ್ ಹೆಂಗೈತಿ ಇಲ್ಲಿ ಅಂತಕ್ಕಂಥದ್ದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಆಮೇಲೆ ನಿಮಗೇನಾದರೂ ಆಫ್ಲೈನ್ ಕ್ಲಾಸಸ್ಗೆ ಅಡ್ಮಿಷನ್ ಮಾಡ್ಬೇಕು ಅನ್ಸಿದ್ರೆ ಬಂದು ಇರ್ತಕ್ಕಂಥ ಸಂಸ್ಥೆಗೆ ಭೇಟಿಯಾಗಿ ಅಡ್ಮಿಷನ್ ತೆಗೆದುಕೊಳ್ರಿ. ಎಲ್ಲ ವಸತಿ ಸೌಲಭ್ಯ ಇರ್ತದೆ, ಇರಲಿಕ್ಕೆ ರೂಮ್ ಅಥವಾ ಒಳ್ಳೆಯ ವೀಕ್ಲಿ ಟೆಸ್ಟ್ ಇರ್ತಾವೆ, ಪರ್ ಡೇ ಟೆಸ್ಟ್ ಇರ್ತಾವೆ. ಓಕೆ, ಲಾಂಗ್ ಲೆಂತ್ ಟೆಸ್ಟ್ಗಳಿರ್ತಾವೆ, ಮಾಕ್ಗಳನ್ನು ಯಾವ ರೀತಿ ಕೊಡಬೇಕು, ಯಾವ ರೀತಿ ಸಿಲೆಬಸನ್ನು ಕವರ್ ಮಾಡಬೇಕು, ಓದಬೇಕು ಯಾವ ರೀತಿ, ಎಲ್ಲ ಟಿಪ್ಸ್ಗಳು ನಿಮಗಿಲ್ಲಿ ಸಿಗ್ತಾವೆ. ಓಕೆ, ಎಸ್, ನಿಮ್ಗೆ ಯಾವುದೇ ಮೀಡಿಯಮ್ದಲ್ಲಿದ್ದರೂ ಕೂಡ ನಮ್ಗೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ಇದೊಂದು ಕ್ವಶನ್ ನೋಡ್ರಿ. ಐಡೆಂಟಿಫೈ ದ ಎರರ್, ನೈದರ್ ಆಫ್ ದ ಟೂ ಬ್ರದರ್ಸ್ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಅಂತಕ್ಕಂಥದ್ದನ್ನ ಕೇಳೋಣ. ಇಲ್ಲಿ ನೈದರ್ ಅಂತಕ್ಕಂಥದ್ದು ಯಾವಾಗ ಬರ್ತದ ನೆನಪಿಟ್ಕೊಂಡ್ಬಿಡ್ರಿ. ಇಲ್ಲಿ ಏನು ಬರ್ಬೇಕಂದ್ರೆ ಸಿಂಗ್ಯುಲರ್ ಬರ್ಬೇಕು. ನೈದರ್ ಅಂತಕ್ಕಂಥದ್ದು ಬಂದಾಗ ಏನು ಬರ್ಬೇಕಾ? ಸಿಂಗ್ಯುಲರ್ ಬರ್ಬೇಕು. ಹ್ಯಾವ್ ಬರಂಗಿಲ್ಲ, ಏನು ಬರ್ತೈತಿ? ಹ್ಯಾಸ್ ಬರ್ತೈತಿ. ದ ಆನ್ಸರ್. ಓಕೆ, ನೈದರ್, ನಾರ್, ಇದರ್, ಆರ್, ನಾಟ್ ಓನ್ಲಿ, ಬಟ್ ಆಲ್ಸೋ, ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನು ತಿಳ್ಕೊಂಡ್ಬಿಡ್ರಿ. ಅವೆಲ್ಲ ತಿಳ್ಕೊಂಡಾಗ ಏನಾಗ್ತದ, ಇಂಥವೆಲ್ಲ ಬಹಳಷ್ಟು ಈಸಿಯಾಗಿ ಸಾಲ್ವ್ ಆಗ್ತಾವೆ. ನೆಕ್ಸ್ಟ್ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್, ಬಿಟ್ಟ ಸ್ಥಳವನ್ನು ತುಂಬುದು. ಹೌದಾ? ದ ಟೀಚರ್ ಅಲಾಂಗ್ ವಿತ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಗಾನ್ ಟು ದ ಮ್ಯೂಸಿಯಂ ಅಂತಕ್ಕಂಥದನ್ನ ಕೇಳ್ಯಾರ. ಇಂಥವು ಬಂದಾಗ ಸರ್ ನಮಗೆ ಬಹಳಷ್ಟು ಕನ್ಫ್ಯೂಸ್ ಆಗ್ತಾವ, ಏನು ಮಾಡಬೇಕು, ಏನು ಮಾಡಬಾರ್ದು. ಇಲ್ಲಿ ಅಲಾಂಗ್ ಅಂತಕ್ಕಂಥದ್ದು ಕೊಟ್ಟಾರ, ಆಸ್ ವೆಲ್ ಆಸ್ ಅಂತಕ್ಕಂಥದ್ದು ಕೊಟ್ಟಾರ. ಹಂಗೆಲ್ಲ ಬಂದಾಗ ಇಲ್ಲಿ ಏನೈತಿ? ಇಲ್ಲೊಂದು ಸಬ್ಜೆಕ್ಟ್ ಐತ್ರಿ, ಇಲ್ಲೊಂದು ಸಬ್ಜೆಕ್ಟ್ ಐತಿ, ಎರಡು ಸಬ್ಜೆಕ್ಟ್ ಅದಾವ. ಇದು ಒಂದು ಸಬ್ಜೆಕ್ಟ್, ಇದು ಒಂದು ಸಬ್ಜೆಕ್ಟ್, ಎರಡು ಸಬ್ಜೆಕ್ಟ್. ನೀವು ಅಲಾಂಗ್ ಅಂತಕ್ಕಂಥದ್ದು ಬಂದಾಗ ಯಾವ ಸಬ್ಜೆಕ್ಟ್ ಕನ್ಸಿಡರ್ ಮಾಡ್ತೀರಿ? ಫಸ್ಟ್ ಸಬ್ಜೆಕ್ಟನ್ನು ಕನ್ಸಿಡರ್ ಮಾಡಿಬಿಡಿ. ಫಸ್ಟ್ ಸಬ್ಜೆಕ್ಟ್ ಏನೇನು ಸಿಂಗ್ಯುಲರ್ ಐತೋ ಪ್ಲೂರಲ್ ಐತೋ? ಸಿಂಗ್ಯುಲರ್ ಐತಿ. ಟೀಚರ್ ಅಂದ್ರೆ ಒಬ್ರು ಅದಾರ, ಹೌದಾ? ಹ್ಯಾಸ್ ಅಂತಕ್ಕಂಥದ್ದು ಆನ್ಸರ್ ಆಗ್ತೈತೆ. ಇವು ಮೂರು ಏನದಾವ? ಪ್ಲೂರಲ್ ಅದಾವ. ಇದು ಪ್ಲೂರಲ್, ಇದು ಪ್ಲೂರಲ್, ಇದು ಪ್ಲೂರಲ್. ಇದರ ಆನ್ಸರ್ ಏನು? ಹ್ಯಾಸ್ ಅಂತಕ್ಕಂಥದ್ದು ಆಗ್ತದೆ. ಓಕೆ, ಹ್ಯಾಸ್ ಅಂತಕ್ಕಂಥದ್ದು ಬಂದ್ಮೇಲೆ ಸರ್ ಗಾನ್ ಬರ್ತೈತೇನ್ರಿ? ಎಸ್, ಹ್ಯಾಸ್ ಜೊತೆಗೆ V3 ಕ್ಯಾರಿ ಆಗ್ತದೆ. ಹೌದಾ? ಗೊತ್ತಾಗತ್ತೈತ್ರಿ ಯಾವ ರೀತಿ ಇರ್ತಾವ ಕ್ವಶನ್ಸ್. ಇದು ನಮ್ಮ ಆನ್ಸರ್ ನೋಡಿ. ನೆಕ್ಸ್ಟ್, ಐಡೆಂಟಿಫೈ ದ ಎರರ್, ಈಚ್ ಆಫ್ ದ ಪ್ಲೇಯರ್ಸ್ ವರ್ ಗಿವನ್ ಅ ಮೆಡಲ್. ಓಕೆ ಸರ್, ಎಲ್ಲಿ ತಪ್ಪೈತ್ರಿ? ಇದು ನಮಗೆ ಅರ್ಥ ಆಗತ್ತಿಲ್ಲಲ್ರಿ. ಮತ್ತೆ ಇಲ್ಲಿ ಪ್ಲೇಯರ್ಸ್ ಐತಿ, ಪ್ಲೇಯರ್ಸ್ ಬಂದಾಗ ವರ್ ಬರ್ತೈತಿ, ನಮ್ಮ ಆನ್ಸರ್ ಕರೆಕ್ಟ್ ಐತಲ್ರಿ ಅಂತಕ್ಕಂಥದ್ದು ನಿಮ್ಮದು ಉದ್ದೇಶ ಆಗಿರುತ್ತೆ. ಎಸ್, ಈಗ ಏನು ಮಾಡ್ಬೇಕಂದ್ರೆ ನೀವು ಯಾವಾಗೂ ತಿಳ್ಕೊಂಬಿಡ್ರಿ, ಈಚ್ ಅಂತಕ್ಕಂಥದ್ದು ಬಂದಾಗ, ಯೌರಿ ಅಂತಕ್ಕಂಥದ್ದು ಬಂದಾಗ, ಇವೆರಡೂ ಬಂದಾಗ ನಾವೇನು ಮಾಡ್ಬೇಕಂದ್ರೆ ಇರ್ತಕ್ಕಂತಹ ವರ್ಬ್ ಎತ್ತರಾಗಿರ್ತದೆ, ಸಿಂಗ್ಯುಲರ್ ಆಗಿರುತ್ತೆ. ಓಕೆ, ವರ್ಬ್ ಇಸ್ ನಥಿಂಗ್ ಬಟ್ ಹೆಲ್ಪಿಂಗ್ ವರ್ಬ್ ಅಂತ ತಿಳ್ಕೊಡ್ರಿ.
ಈಚ್ ಆಫ್ ದ ಪ್ಲೇಯರ್ಸ್ ನೋಡಿ, ಇಲ್ಲಿ ಪ್ಲೇಯರ್ಸ್ ಅಂತಕ್ಕಂಥ ಪ್ಲೂರಲ್ ಐತಿ. ಯಾಕಂದ್ರೆ ಈಚು ಮತ್ತು ಎವ್ರಿ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಪ್ಲೂರಲ್ ನೌನ್ ಅನ್ನ ಬರಿತೀವಿ. ಏನ್ ಬರಿತೀವಿ? ಪ್ಲೂರಲ್ ಆಗಿರ್ತಕ್ಕಂತಹ ನೌನ್ ಅನ್ನೇ ಬರಿತೀವಿ. ಎಸ್, ಇಲ್ಲಿ ಏನಾಕೈತಿ? ವರ್ಬ್ ಏನಾಕೈತಿ? ಸಿಂಗ್ಯುಲರ್ ಬರ್ತೈತಿ. ಎಸ್, ಹೆಲ್ಪಿಂಗ್ ವರ್ಬ್. ಹಂಗಿದ್ದಾಗ ನೋಡ್ರಿ, ಇಲ್ಲಿ ವರ್ ಅಂತಕ್ಕಂಥದ್ದು ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬು ಪ್ಲೂರಲ್ ಅನ್ನ ರೀಪ್ರೆಸೆಂಟ್ ಮಾಡ್ತೈತಿ. ಎಸ್, ಹಂಗಿದ್ದಾಗ ನಾವ್ ಎಲ್ಲಿ ತಪ್ಪೈತಿ? ನಮ್ದ ಇಲ್ಲೇ ತಪ್ಪೈತಿ. ಯಾಕಂದ್ರೆ ಈಚ್ ಅಂತಕ್ಕಂಥದ್ದು ಈಚ್ ಅಂದ್ರೆ ಒಂದು, ಇಲ್ಲಿ ವಾಸ್ ಬದಲಿ ಏನು ಬರ್ಬೇಕಿತ್ತು? ಸಾರಿ, ಓರ್ ಬದಲಿ ವಾಸ್ ಬರಬೇಕಿತ್ತು. ದಿಸ್ ಈಸ್ ದ ಆನ್ಸರ್. ಓಕೆ, ಐಡೆಂಟಿಫೈ ದ ಎರರ್ ಅಂದಾಗ ಎಲ್ಲಿ ತಪ್ಪಿದೆ ಅಂತಕ್ಕಂಥದಕ್ಕಿಂತ ಮುಖ್ಯ ಆ ತಪ್ಪಿನ ಬದಲಾಗಿ ಬೇರೊಂದು ಯಾವುದು ಕರೆಕ್ಟ್ ಆಗಬೇಕಿತ್ತು ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ. ಓಕೆ, ನೀವೇನ್ ಮಾಡಬೇಕು? ಅಲ್ಲಿಯೂ ಕೂಡ ಒಂದು ಸ್ವಲ್ಪ ಗಮನವನ್ನು ವಹಿಸಬೇಕು. ಅಂದಾಗ ಮಾತ್ರ ಏನಾಕೈತಿ? ಕ್ವಶನ್ಸ್ಗಳು ಕರೆಕ್ಟ್ ಆಗ್ತಾವ. ನೆಕ್ಸ್ಟ್ ನೋಡಿ, fill in the blanks. Not only the students but also the teacher dash upset. ಓಕೆ, ಇಲ್ಲಿ ಏನೈತೆ ಅಂದ್ರೆ ಒಂದು ಕಾನ್ಸೆಪ್ಟ್ ಕೊಟ್ರ, ನಾಟ್ ಓನ್ಲಿ ಜೊತೆಗೆ ಫಿಕ್ಸ್ ಆಗಿ ಬರ್ತಕ್ಕಂಥದ್ದು ಯಾವ್ದಂದ್ರೆ ಫಿಕ್ಸ್ಡ್ ಇರ್ತಕ್ಕಂಥದ್ದು ಯಾವ್ದಂದ್ರೆ ಬಟ್ ಆಲ್ಸೋ. ಓಕೆ, ನಾಟ್ ಓನ್ಲಿ ಬಟ್ ಯಾವ್ದು ಇರ್ತದೆ? ಫಿಕ್ಸ್. ಬಟ್ ಆಲ್ಸೋ ಅಂತ ಫಿಕ್ಸ್ ಇದ್ದಾಗ ನಾವೇನ್ ಮಾಡ್ತೀವಿ? ಇದಕ್ಕೊಂದು ರೂಲ್ಸ್ ಬೇರೆ ಐತಿ. ಓಕೆ, ಏನ್ ರೂಲ್ಸ್ ಅಂದ್ರ ಎಲ್ಲಿ ತಪ್ಪೈತಿ? ಓರು ಆರು ಸಾರಿ ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗೆ ಏನ್ ಬರ್ಬೇಕು? ಓರ್ ಬರ್ಬೇಕು, ಆರ್ ಬರ್ಬೇಕು, ವಾಸ್ ಬರ್ಬೇಕು, ಯಾವ ಬರ್ಬೇಕು ಅಂತಕ್ಕಂಥ 1 2 3 4 ಆಪ್ಷನ್ಸ್ ಗಳನ್ನ ಕೇಳ್ಯಾರ. ಎಸ್, ಇಂಥವು ಬಂದಾಗ ಬಹಳಷ್ಟು ನಾವೇನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ರೂಲ್ಸ್ ಏನಿದೆ ಅಂದ್ರೆ ನಾಟ್ ಓನ್ಲಿ ಜೊತೆಗೆ ಬಟ್ ಆಲ್ಸೋ ಬರ್ತೈತಿ, ಇದೊಂದು ರೂಲ್ಸ್. ಹೌದಾ? ಇವೆರಡೂ ಬಂದಾಗ ಅಲ್ಲಿ ಏನಾಕೈತಿ? 2 ಸಬ್ಜೆಕ್ಟ್ಗಳು ಬರ್ತಾವ. 2 ಸಬ್ಜೆಕ್ಟ್ಗಳು ಬರ್ತಾವ. ಯಾವ ಬಂದ ನೋಡ್ರಿ, ಇಲ್ಲಿ ದ ಸ್ಟೂಡೆಂಟ್ಸ್ ಬಂದೈತಿ, ದ ಟೀಚರ್ ಅಂತಕ್ಕಂಥದ್ದು ಬಂದೈತಿ. ಎಸ್, ಹಂಗ್ ಬಂದಾಗ ನಾವೇನ್ ಮಾಡ್ಬೇಕಂದ್ರ ಇಲ್ಲಿ ಇರ್ತಕ್ಕಂತಹ ಒಂದೇ ಆಬ್ಜೆಕ್ಟ್ 2 ಸಬ್ಜೆಕ್ಟ್ ಇರ್ತಾವ. ಒಂದೇ ಸಬ್ಜೆಕ್ಟ್ ಯಾವ್ದೈತ್ಲ ನಾವು ಅದರ ಮೇಲೆ ಡಿಪೆಂಡ್ ಆಗಿ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕು. ಎಸ್, ಹಂಗಾದ್ರ ಅಲ್ಲಿ ಏನೈತಿ ನೋಡ್ರಿ, ಒಂದೇ ಸಬ್ಜೆಕ್ಟ್ ಏನೈತಿ? ನಾಟ್ ಓನ್ಲಿ ದ ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು ಐತಿ. ಹೌದಾ? ಬಟ್ ಆಲ್ಸೋ ದ ಟೀಚರ್. ಹಂಗಿದ್ರೆ ಹೆಲ್ಪಿಂಗ್ ವರ್ಬ್ ಇಲ್ಲಿ ಏನ್ ಆಕೈತಿ? ನಾಟ್ ಓನ್ಲಿ ದ ಸ್ಟೂಡೆಂಟ್ಸ್ ಬಟ್ ಆಲ್ಸೋ ಟೀಚರ್. ಸಾರಿ, ಇಲ್ಲಿ ಬರಂಗಿಲ್ಲ. ಓಕೆ, ಇಲ್ಲಿ ಫಸ್ಟ್ ಸಬ್ಜೆಕ್ಟ್ ಬರಂಗಿಲ್ಲ. ಆಸ್ ವೆಲ್ ಆಸ್ ಇದ್ದಾಗ ಫಸ್ಟ್ ಸಬ್ಜೆಕ್ಟ್ ಬರ್ತದ. ನಾಟ್ ಓನ್ಲಿ ಬಟ್ ಆಲ್ಸೋ ಇದ್ದಾಗ ನಿಯರೆಸ್ಟ್ ಸಬ್ಜೆಕ್ಟ್ ಬರ್ತದೆ. ಏನ್ ಬರ್ತದ್ರಿ? ನಿಯರೆಸ್ಟ್ ಸಬ್ಜೆಕ್ಟ್ ಬರ್ತದೆ. ಎಸ್, ನಿಯರೆಸ್ಟ್ ಸಬ್ಜೆಕ್ಟ್ ಯಾಕೆ ಬರ್ತದೆ ಅಂದ್ರೆ ನಾಟ್ ಓನ್ಲಿ ಬಟ್ ಆಲ್ಸೋ ಅಂತಕ್ಕಂಥ ಕಂಜಂಕ್ಷನ್ ಇದ್ದಾಗ ನಿಯರೆಸ್ಟ್ ಸಬ್ಜೆಕ್ಟ್ ಟೀಚರ್ ಅಂತಕ್ಕಂಥದ್ದು ಏನೈತಿ? ಇಲ್ಲಿ ಸಿಂಗ್ಯುಲರ್ ಐತಿ. ಟೀಚರ್ ಅಂತಕ್ಕಂಥದ್ದು ಏನೈತಿ? ಸಿಂಗ್ಯುಲರ್ ಐತಿ. ಸಿಂಗ್ಯುಲರ್ ಇದ್ದಾಗ ಹೆಲ್ಪಿಂಗ್ ವರ್ಬ್ ಯಾವ್ದು ಬಳಸ್ತೇವೆ ನೋಡ್ರಿ? ಯಾವ ಅನ್ನೋದು ಪ್ಲೂರಲ್, ಆರ್ ಅನ್ನೋದು ಪ್ಲೂರಲ್, ಓರ್ ಅನ್ನೋದು ಪ್ಲೂರಲ್. ಹಂಗಿದಾಗ ಏನ್ ಬರ್ತೈತಿ? ವಾಸ್ ಅನ್ನೋದು ನಮ್ಮ ಆನ್ಸರ್ ಆಗ್ತದೆ. ಓಕೆ, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಅದೊಂದು ಸ್ವಲ್ಪ ಅಲ್ಲೇ ನಾ ಫಸ್ಟ್ ಸಬ್ಜೆಕ್ಟ್ ಅಂತ ಹೇಳಿದ್ನಿ, ಅದು ನಿಯರೆಸ್ಟ್ ಸಬ್ಜೆಕ್ಟ್ ಬರ್ಬೇಕು. ನಾಟ್ ಓನ್ಲಿ ಬಟ್ ಆಲ್ಸೋ ಜೊತೆಗೆ ನಿಯರೆಸ್ಟ್ ಸಬ್ಜೆಕ್ಟ್ ಬರ್ತೈತಿ. ಎಸ್, ಆನ್ಸರ್ ಏನಾಗ್ತದ? ವಾಸ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಕಾಸ್ಟ್ ಆನ್ ಆರ್ಮ್ ಅಂಡ್ ಅ ಲೆಗ್. ಓಕೆ, ಎಸ್, ಇದು ಎದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಅಂದ್ರ ಇಡಿಯಮ್ಸ್ ಅಂಡ್ ಫ್ರೇಸಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆ. ಇಡಿಯಮ್ಸ್ ಅಂಡ್ ಫ್ರೇಸಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಹಂಗಿದ್ದಾಗ ಏನಾಕೈತಿ? ಕಾಸ್ಟ್ ಆನ್ ಆರ್ಮ್ ಅಂಡ್ ಲೆಗ್ ಅಂತಕ್ಕಂಥದ್ದು ನಾವಿಲ್ಲಿ ಬಂದಾಗ ಎಕ್ಸಾಮ್ ಒಳಗೆ ಏನ್ ಬರಿಬೇಕು? ಹೌದಾ? ಕೈಯ ಕಾಲದ ಬಗ್ಗೆ ಬರಿತೀರಿ. ಹೌದಾ? ಬರ್ಯಾಕ್ ಬರಂಗಿಲ್ಲ. ಹಂಗಿದ್ದಾಗ ಏನೋ ವೆರಿ ಚೀಪ್ ಅಂತೀರಿ? ಇಲ್ಲ. ಫ್ರೀ ಆಫ್ ಕಾಸ್ಟ್? ನೋ. ಹಾರ್ಡ್ ಟು ಕ್ಯಾರಿ? ನೋ. ವೆರಿ ಎಕ್ಸ್ಪೆನ್ಸಿವ್ ಅಂತ ಹೇಳಿ. ಓಕೆ, ವೆರಿ ಎಕ್ಸ್ಪೆನ್ಸಿವ್ ಅಂತಕ್ಕಂಥದ್ದನ್ನ ಹೇಳ್ತೀರಿ. ಮತ್ತೆ ಇನ್ನೊಂದು ಎಕ್ಸಾಮ್ ಒಳಗೆ ಕೇಳ್ತಾನ, ವಾಟ್ ಈಸ್ ಮೀನ್ ಬೈ ವೈಟ್ ಎಲಿಫೆಂಟ್ ಅಂತ ಕೇಳ್ತಾನೆ. ವೈಟ್ ಎಲಿಫೆಂಟ್ ಕೂಡ ವೆರಿ ಎಕ್ಸ್ಪೆನ್ಸಿವ್ ಬಟ್ ನೋ ಯೂಸ್. ಬಹಳಷ್ಟು ತುಟ್ಟಿ, ಬಹಳಷ್ಟು ಕಾಸ್ಟ್ಲಿ ಆಗಿರ್ತಕ್ಕಂಥದ್ದು, ಬಟ್ ನೋ ಯೂಸ್. ಯಾವುದೇ ರೀತಿಯಾಗಿರ್ತಕ್ಕಂಥ ಉಪಯೋಗ ಇರಂಗಿಲ್ಲ. ಅಂತದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ಕಾಸ್ಟ್ ಆನ್ ಆರ್ಮ್ ಅಂಡ್ ಲೆಗ್ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಓಕೆ, ಕ್ವಶನ್ಸ್ಗಳು ಯಾವ ರೀತಿಯಾಗಿರ್ತಕ್ಕಂಥ ಫಾರ್ಮೇಶನ್ ಆಗ್ತಾವ ಅನ್ನೋದು ನಿಮಗೆ ಬಹಳಷ್ಟು ಚೆನ್ನಾಗಿ ಗೊತ್ತಿರಬೇಕು. ಹೌದಾ? ಇಲ್ಲಿರ್ತಕ್ಕಂಥ ಆಪ್ಷನ್ಸ್ ಅನ್ನ ನೋಡಿದಾಗ ಎಕ್ಸ್ಪೆನ್ಸಿವ್ ಅಂತಕ್ಕಂಥದ್ದು ಕೊಟ್ಟಿರ್ತಾನ. ಹೌದಾ? ಚೀಪ್ ಅಂತಕ್ಕಂಥದ್ದು ಕೂಡ ಕೊಟ್ಟಿರ್ತಾರ. ಅವಾಗ ನಿಮ್ಗೆ ಏನ್ ಗೊತ್ತಿರ್ಬೇಕು? ಅಲ್ಲಿರ್ತಕ್ಕಂಥದ್ದನ್ನ ಯಾವ ರೀತಿ ಹೋಲಿಕೆ ಮಾಡಕತ್ತಾರ. ಹೌದಾ? ಸೆಂಟೆನ್ಸ್ ಒಳಗೂ ಕೊಡ್ತಾನ, ನಾರ್ಮಲ್ ಆಗಿ ಡೈರೆಕ್ಟ್ ಆಗಿ ಒಂದೊಂದು ವರ್ಡ್ ಕೂಡ ಕೊಡ್ತಾನ. ಹಂಗೆ ಕೊಟ್ಟಾಗ ನೀವೇನ್ ಮಾಡ್ಬೇಕು? ಯಾವುದೇ ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಷನ್ ಅನ್ನ ಮಾಡ್ಕೊಳ್ಬಾರ್ದು. ಎಸ್, ಓಕೆ. ನೆಕ್ಸ್ಟ್, ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಈ ರೀತಿ ಅಂದ್ರೆ ಏನ್ರಿ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ? ಈಗ ಯಾವುದೋ ಒಂದು ಪರಿಸ್ಥಿತಿ ಇರ್ತೈತಿ, ನಿಮ್ ಭಾಳ ಡೌನ್ಫಾಲ್ ಇರ್ತೈತಿ, ಏನೋ ಪ್ರಾಬ್ಲಮ್ಸ್ ಜೀವನದಾಗ ಬಂದಿರ್ತಾವ. ಅವಾಗ ಏನಾಕೈತಿ? ಯಾವುದೋ ಒಂದು ರೀತಿ ಒಳಗೆ ಬಂದ ಕಾಸ್ ದೇವ್ರು ಏನ್ ಮಾಡ್ತಾನೆ? ನಿಮ್ಮನ್ನು ಕಾಪಾಡ್ತಾನೆ. ಓಕೆ, ಎಸ್, ಹಂಗೆ ಕಾಪಾಡಿದಾಗ ದ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂದ್ರೆ ಏನ್ರಿ? ಮಾರುವೇಷ.
ಡಿಸ್ಗೈಸ್ ಅಂದ್ರೆ ಏನು? ಮಾರುವೇಷ. ಮಾರುವೇಷ ಅಂದ್ರ ಬ್ಲೆಸ್ಸಿಂಗ್ ಅಂದ್ರೆ ಆಶೀರ್ವಾದ, ಯಾವುದೋ ಒಂದು ರೀತಿಯಾಗಿ ಬಂದು ಆಶೀರ್ವಾದ ಮಾಡೋದಕ್ಕ ದ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ತೀವಿ. ಹೌದಾ? ಅಥವಾ ಮತ್ತೊಂದು ರೀತಿಯಾಗಿರ್ತಕ್ಕಂಥ ಹೋಲಿಕೆ ಮಾಡಿದಾಗ ನೋಡಿ ಹೆಂಗಾಕತ್ತಂದ್ರ, ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿ ಒಳಗೆ ಒಳ್ಳೇದಾಗೋದು. ಓಕೆ, ಎಲ್ಲಾ ಕೆಟ್ಟ ಆಗಿರ್ತಾವ ನಿಮ್ಮ ಜೀವನದಾಗ, ಒಂದು ಒಳ್ಳೇದಾಗೋದು. ಎಸ್, ನೋಡ್ರಿ ಇಲ್ಲಿ ದ ಹಿಡನ್ ಪ್ರಾಬ್ಲಮ್. ನೋ ಪ್ರಾಬ್ಲಮ್ ಅಂತಕ್ಕಂಥದ್ದು ಬಂದಾಗ ವೈಟ್ ಎಲಿಫೆಂಟು, ಆಮೇಲೆ ದ ಮೇಜರ್ ಪ್ರಾಬ್ಲಮ್, ಆ ರೀತಿ ಎಲಿಫೆಂಟ್ ಇನ್ ದ ಹೌಸ್, ಈ ರೀತಿ ಬರ್ತಾವ. ನೆಕ್ಸ್ಟ್ ಡೇಂಜರಸ್ ಸಿಚುವೇಶನ್ ಬರ್ತದನ? ಇಲ್ಲ. ಅ ಫನಿ ಇನ್ಸಿಡೆಂಟ್? ನೋ. ಇದು ಬರ್ತದೆ ದ ಗುಡ್ ಥಿಂಗ್ಸ್ ಅಪಿಯರಿಂಗ್ ಬ್ಯಾಡ್ ಎಟ್ ಫಸ್ಟ್. ಮೊದಲಿಗೆ ಕೆಟ್ಟದಾಗಿರ್ತಾವ, ಆಮೇಲೆ ಏನಾಗ್ತಾವ? ಒಳ್ಳೇದಾಗಿ ಕನ್ವರ್ಟ್ ಆಗ್ತಾವ. ಓಕೆ, ಮೊದಲಿಗೆ ಕೆಟ್ಟ ಇರ್ತಾವ, ಆಮೇಲೆ ಬರ್ಬರ್ತಾ ಏನಾಗ್ತೈತಿ? ಒಳ್ಳೆ ರೀತಿಯಾಗಿ ಟರ್ನ್ ಆಗ್ತಿರ್ತಾವ. ಅವುಗಳಿಗೆ ಏನಂತ ಹೇಳ್ತೀವಿ? ದ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಕ್ಕಂಥದ್ದು ನಾವೇನ್ ಮಾಡ್ತೀವಿ? ಹೇಳ್ತೀವಿ. ಓಕೆ, ಇವೆಲ್ಲ ಇಡಿಯಮ್ಸ್ ಅಂಡ್ ಫ್ರೇಸಸ್. ಏನು ಇಡಿಯಮ್ಸ್ ಅಂದ್ರೆ ಬಹಳಷ್ಟು ಇಡಿಯಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿದಾಗ ಏನಾಕೈತಿ? ಇವುಗಳನ್ನ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಅದರ್ವೈಸ್ ಏನಾಕೈತಿ? ನಿಮಗೆ ಒಂದು ಸ್ವಲ್ಪ ಟಫ್ ಆಗಿಬಿಡ್ತು. ಹೌದಾ? ನಾವು ಕಮ್ಯುನಿಕೇಶನ್ ಪರ್ಪಸ್ ಒಳಗೆ ಏನಾಗ್ತದೆ? ಒಂದು ಸ್ವಲ್ಪ ಏನೋ ಟಫ್ ಆಗೋ ಸಾಧ್ಯತೆ ಇರ್ತಾವೆ. ಸೊ ಏನು ಮಾಡಿ? ಬಿ ಕೇರ್ಫುಲ್ ವೆನ್ ಯು ಆರ್ ಸಾಲ್ವಿಂಗ್ ದೀಸ್ ಪ್ರಾಬ್ಲಮ್ಸ್. ಬಿ ವೆರಿ ಕೇರ್ಫುಲ್. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಒನ್ ಮೋರ್ ಆಗಿರ್ತದೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಎಸ್, ಸ್ಟಡಿ ಆಫ್ ಬರ್ಡ್ಸ್. ಬರ್ಡ್ಸ್ ಬಗ್ಗೆ ಸ್ಟಡಿ ಮಾಡಕ ಏನಂತ ಕರಿತೀರಿ? ಮೊದಲು ಏನ್ ತಿಳ್ಕೊಂಡಿದ್ರೆ ವಾಟ್ ಇಸ್ ಗ್ರೂಪ್ ಆಫ್ ಬರ್ಡ್ಸ್ ಅಂತ ತಿಳ್ಕೊಂಡ್ಬಿಡ್ರಿ. ಗ್ರೂಪ್ ಆಫ್ ಬರ್ಡ್ಸ್, ಪಕ್ಷಿಗಳ ಗ್ರೂಪಿಗೆ ಏನಂತ ಕರಿತೀವಿ? ಇದು ಒಂದ್ಸಲ ಕ್ವಶನ್ ಆಗೈತಿ. ಗ್ರೂಪ್ ಆಫ್ ಬರ್ಡ್ಸ್ ಅಂದ್ರೆ ಏನಂತ ತಿಳ್ಕೊರಿ. ಆಮೇಲೆ ಏನ್ ತಿಳ್ಕೊರಿ? ಆಮೇಲೆ ಸ್ಟಡಿ ಆಫ್ ಬರ್ಡ್ಸ್ ತಿಳ್ಕೊರಿ. ಸ್ಟಡಿ ಆಫ್ ಬರ್ಡ್ಸ್ ಅಂತ ತಿಳ್ಕೊರಿ. ಆಮೇಲೆ ವೇರ್ ಬರ್ಡ್ಸ್ ಆರ್ ಕೆಪ್ಟ್ ಅಂತ ತಿಳ್ಕೊರಿ. ವೇರ್ ಬರ್ಡ್ಸ್ ಆರ್ ಕೆಪ್ಟ್, ಅವುಗಳನ್ನ ಇಡುವಂತ ಸ್ಥಳ ಯಾವ್ದು ಅಂತ ತಿಳ್ಕೊರಿ. ಆಮೇಲೆ ಕಿಲ್ಲಿಂಗ್ ಆಫ್ ಬರ್ಡ್ಸ್ ಅಂದ್ರೆ ಏನು ಅಂತ ತಿಳ್ಕೊರಿ. ಕಿಲ್ಲಿಂಗ್ ಆಫ್ ಬರ್ಡ್ಸ್ಗೆ ಏನಂತ ಕರಿತೀವಿ? ಇದನ್ನು ಕೂಡ ಏನ್ ಮಾಡ್ಬೇಕಾ? ತಿಳ್ಕೊಳ್ಬೇಕು. ಮೊದಲಿಗೆ ವಾಟ್ ಇಸ್ ಗ್ರೂಪ್ ಆಫ್ ಬರ್ಡ್ಸ್? ಗ್ರೂಪ್ ಆಫ್ ಬರ್ಡ್ಸ್ ಏನಂತ ಕರಿತೇವ? ಫ್ಲಾಕ್ ಅಂತ ಕರಿತೀವಿ. ಫ್ಲಾಕಿಗೆ ಮತ್ತೊಂದು ಹೆಸರು ಏನಂತ ಕರಿತೇವೆ? ಬೇಬಿ ಅಂತ ಕರಿತೀವಿ. ಹೌದಾ? ಅದೇ ರೀತಿಯಾಗಿ ವಾಟ್ ಇಸ್ ಸ್ಟಡಿ ಆಫ್ ಬರ್ಡ್ಸ್ ಹೇಳ್ತೀನಿ. ವಾಟ್ ಈಸ್ ದ ವೇರ್ ದ ಬರ್ಡ್ಸ್ ಆರ್ ಕೆಪ್ಟ್? ಐವರಿ ಅಂತಕ್ಕಂಥದ್ದು ಬರ್ತದೆ. ಎಸ್, ವಾಟ್ ಈಸ್ ದ ಕಿಲ್ಲಿಂಗ್ ಆಫ್ ಬರ್ಡ್ಸ್? ಎವಿ ಸೈಡ್ ಅಂತಕ್ಕಂಥದ್ದು ಬರ್ತದೆ. ಓಕೆ, ಆಮೇಲೆ ವಾಟ್ ಇಸ್ ಸ್ಟಡಿ ಆಫ್ ಬರ್ಡ್ಸ್ ಅಂತ ಬಂದಾಗ ಆರ್ನಿಥಾಲಜಿ ಅಂತ ಏನ್ ಬರ್ತದೆ? ಆರ್ನಿಥಾಲಜಿ ಅಂತಕ್ಕಂಥದ್ದು ಎಲ್ಲಿ ತೊಗೊಂಡ್ರೆ ಆಪ್ಷನ್ ಎಸ್, ದಿಸ್ ಈಸ್ ದ ಆನ್ಸರ್. ಬಯೋಲಜಿ ಅಂತ ಬರಂಗಿಲ್ಲ, ಇಟ್ಸ್ ಅ ಸ್ಟಡಿ ಆಫ್ ಲಿವಿಂಗ್ ಥಿಂಗ್ಸ್. ಲಿವಿಂಗ್ ಥಿಂಗ್ಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಬಯೋಲಜಿ ಅಂತೇವ. ಜಿಯೋಲಜಿ ಅಂದ್ರೆ ಭೂಗೋಳ, ಭೂಮಿಯ ಬಗ್ಗೆ ಸ್ಟಡಿ ಮಾಡೋದು. ಅಸ್ಟ್ರಾಲಜಿ ಅಂದ್ರೆ ಭವಿಷ್ಯ ನೋಡಿತಾರಲ್ರಿ, ಭವಿಷ್ಯ ಅಥವಾ ಏನು ಅಸ್ಟ್ರೋ ನಕ್ಷತ್ರಗಳ ಬಗ್ಗೆ, ಸ್ಟಾರ್ಸ್, ಅದ್ರ ಬಗ್ಗೆ ಸ್ಟಡಿ ಮಾಡೋಕೆ ಅಸ್ಟ್ರಾಲಜಿ ಅಂತ ಹೇಳ್ತೀವಿ. ಎಸ್, ಆರ್ನಿಥಾಲಜಿ ಅಂದ್ರೆ ಬರ್ತದ. ಮತ್ತು ಅದೇ ರೀತಿಯಾಗಿ ಪ್ರಾಣಿಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೇವ? ಝೂಲಾಜಿ ಅಂತ ಕರಿತೇವ. ಪ್ರಾಣಿಗಳ ಗುಂಪಿಗೆ ಏನಂತ ಕರಿತೇವ? ಹರ್ಡ್ ಅಂತೇವೆ. ಹೌದಾ? ಎಸ್, ಅದ ಒಂದು ಬೀಸ್ ಅಂತಕ್ಕಂಥದ್ದು ಬಂದಾಗ, ಜೇನು ಹುಳ ಅಂತಕ್ಕಂಥದ್ದು ಬಂದಾಗ ಇಲ್ಲಿ ಏನ್ ಕರಿತೇವೆ? ಐಪರಿ. ಇವುಗಳನ್ನ ಇಡ್ತಕ್ಕಂಥ ಸ್ಥಳ ಯಾವುದು? ಐಪರಿ ಅಂತಕ್ಕಂಥದನ್ನ ಕರಿತೇವೆ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಏನಾಗ್ತಾವ? ಬಹಳಷ್ಟು ನಿಮ್ಮ ಎಕ್ಸಾಮ್ಸ್ ಒಳಗ ಕ್ವಶನ್ಸ್ಗಳು ಬರ್ತಾ ಇರ್ತಾವ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಮೇಲೆ ಅವುಗಳು ಯಾವ ರೀತಿ ಬಂದರೂ ಕೂಡ ನಿಮಗೆ ಏನಾಗಬೇಕು? ಫಾಲೋ ಆಗ್ಬೇಕು. ಡನ್. ನೆಕ್ಸ್ಟ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಅ ಪ್ಲೇಸ್ ವೇರ್ ಕಾಯಿನ್ಸ್ ಆರ್ ಮೇಡ್. ಓಕೆ, ಕಾಯಿನ್ಸ್ಗಳನ್ನ ಆಗ್ತಕ್ಕಂಥ, ನಾಣ್ಯಗಳು ಆಗ್ತಕ್ಕಂಥ ಪ್ಲೇಸ್ಗಳಿಗೆ ಏನಂತ ಕರಿತೇವ? ಮೊದಲು ನಾಣ್ಯಕ್ಕೆ ಏನಂತೇವ? ಕಾಯಿನ್ ಅಂತ ಕರಿತೇವ. ಇದ್ರ ಬಗ್ಗೆ ಸ್ಟಡಿ ಯಾರೋ ಮಾಡಕತ್ತಾರ ಇದಕ್ಕೆ ಏನಂತ ಕರಿತೇವೆ? ಅಂದ್ರೆ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರಿತೀವಿ. ನ್ಯೂಮಿಸ್ಮ್ಯಾಟಿಕ್ಸ್ ಅಂತಕ್ಕಂಥದನ್ನ ಕರಿತೀವಿ. ಅದೇ ರೀತಿಯಾಗಿ ಶಾಸನಗಳಂತ ಬರ್ತಾವ. ಹಳೆ ಕಾಲದ ಬಗ್ಗೆ ನೋಡಿದಾಗ ಶಾಸನಗಳು, ಇನ್ಸ್ಕ್ರಿಪ್ಷನ್ಸ್ ಅಂತ ಬರ್ತಾವ. ಇದ್ರ ಬಗ್ಗೆ ಸ್ಟಡಿ ಮಾಡೋರಿಗೆ ಏನಂತ ಕರಿತೇವ? ಎಪಿಗ್ರಾಫಿ ಅಂತಕ್ಕಂಥದನ್ನ ಕರಿತೀವಿ. ಹಂಗಿದ್ರೆ ಇವು ಕಾಯಿನ್ಗಳು, ನಾಣ್ಯಗಳು ಎಲ್ಲಿ ತಯಾರಾಗ್ತಾವ ಅಂದ್ರೆ ಅದಕ್ಕೆ ಏನಂತ ಕರಿತೀವಿ? ಮಿಂಟ್ ಅಂತಕ್ಕಂಥ ಕರಿತೀವಿ. ಫ್ಯಾಕ್ಟ್ರಿಗಳು ತಯಾರಾಗಂಗಿಲ್ಲ. ಹೌದಾ? ಅದೇನು ಶುಗರ್ ಅಲ್ರಿ, ಶುಗರ್ ಫ್ಯಾಕ್ಟರಿ ತಯಾರಾಗಕ್ಕೆ ಟ್ರೇಜರಿ ಒಳಗೆ ಇಡೋ ಜಾಗ ಅದು ಟ್ರೇಜರಿ. ಹೌದಾ? ನೆಕ್ಸ್ಟ್ ಮ್ಯೂಸಿಯಂ ಒಳಗೂ ಹಳೆ ನಾಣ್ಯಗಳನ್ನ ಇಡ್ತಕ್ಕಂಥದ್ದು. ಹೌದಾ? ನೆಕ್ಸ್ಟ್, ಮಿಂಟ್ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. ಓಕೆ, ಇಡಿಯಮ್ಸ್ ಅಂಡ್ ಫ್ರೇಸಸ್. ಬೈಟ್ ಆಫ್ ಮೋರ್ ದ್ಯಾನ್ ಒನ್ ಕ್ಯಾನ್ ಚೀವ್. ಹೌದಾ? ಎಸ್, ನೋಡ್ರಿ ಹೆಂಗ್ ಗೊತ್ತೈತಿ? ನಿಮಗೆ ನೀಗೋಕ್ಕಿಂತ ಹೆಚ್ಚಿನ ಮಾಡು. ನಿಮಗೆ ಇಟ್ಟು ನೀಗ್ತೈತೆ, ಇಟ್ಟು ನೀಗ್ತೈತೆ, ಇಷ್ಟು ಮಾಡು. ಹೌದಾ? ನಿಮಗೆ ಇಷ್ಟ ಒಂದು ಪ್ರಾಬ್ಲಮ್ ಫೇಸ್ ಮಾಡಕ್ ಶಕ್ತಿ ಐತೆ, 10 ಪ್ರಾಬ್ಲಮ್ ಅನ್ನ ಫೇಸ್ ಮಾಡೋದು. ಹೌದಾ? ನೋಡ್ರಿ, ಈಟ್ ಟೂ ಮಚ್ ಬರಂಗಿಲ್ಲ, ಟೇಕ್ ಟೂ ಮಚ್ ರೆಸ್ಪಾನ್ಸಿಬಿಲಿಟಿ. ವೇಸ್ಟ್ ಫುಡ್ ಬರಂಗಿಲ್ಲ, ಇದು ಬರಂಗಿಲ್ಲ. ಇದು ಟೇಕ್ ಟೂ ಮಚ್ ರೆಸ್ಪಾನ್ಸಿಬಿಲಿಟಿ, ಬಹಳಷ್ಟು ರೆಸ್ಪಾನ್ಸಿಬಿಲಿಟಿಗಳನ್ನ ತಗೊಳ್ತಕ್ಕಂಥದ್ದಕ್ಕೆ ಏನಂತ ಕರಿತೇವ? ಬೈಟ್ ಆಫ್ ಮೋರ್ ದ್ಯಾನ್ ಒನ್ ಕ್ಯಾನ್ ಚೀವ್ ಅಂತಕ್ಕಂಥ. ಓಕೆ,
ಇಲ್ಲಿಗೆ ಏನಾಗ್ತಾವ ಇವೆಲ್ಲ ನೋಡ್ರಿ ಕ್ವಶನ್ಸ್ಗಳು ಯಾವ ರೀತಿಯಾಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಜೊತೆಗೆ ಏನಾಗತ್ತವ ಬರಾಕತ್ತಾವ ಅನ್ನೋದನ್ನ ನೋಡ್ರಿ. ಅದೇ ರೀತಿಯಾಗಿ ಬಹಳಷ್ಟು ಜನ ಪ್ರತಿ ವರ್ಷ ನಮ್ಮ ಸಂಸ್ಥೆಯಿಂದ ಪಾಸ್ ಆಗಿ ಅನೇಕ ಹುದ್ದೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಿಮ್ಗೆ ಯಾರಾದರೂ ಜಾಯಿನ್ ಆಗ್ಬೇಕಂತ ಆಸೆ ಇದ್ರೆ ಇನ್ನೇನು ಮತ್ತೆ SSC GD ಕಾಲ್ಫರ್ಮ್ ಆಗೇ ಆಗ್ತದ, CGL ಕಾಲ್ಫರ್ಮ್ ಆಗೈತಿ, MTS CHSL ಕಾಲ್ಫರ್ಮ್ ಆಗ್ತಾವ. ಯಾವುದೇ ಸೆಂಟ್ರಲ್ ಗೌರ್ಮೆಂಟಿಗೆ ನೀವು ಸ್ಟಡಿ ಮಾಡಕತ್ತಿದ್ರೆ ಬರ್ರಿ, ಬಂದ ಕಾಸ ನಮ್ಮ ಸಂಸ್ಥೆಗೆ ಜಾಯಿನ್ ಆಗ್ರಿ. ಇಲ್ಲಿಂದ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ನಿಮ್ಗೆ ಫೆಸಿಲಿಟಿಗಳು ಅವೈಲೇಬಲ್ ಇರ್ತಕ್ಕಂಥ ಸಂಸ್ಥೆ ನಮ್ಮ ಬೆಳಗಾವಿಯಲ್ಲಿ ಇರ್ತದೆ. ನಾವು ಕೂಡ ಅಲ್ಲಿ ಆಫ್ಲೈನ್ ಕ್ಲಾಸಸ್ಗಳನ್ನು ಮಾಡ್ತಾ ಇರ್ತೀವಿ. ಆಫ್ಲೈನ್ ಕ್ಲಾಸಸ್ ಆರ್ ಮೋರ್ ಎಫೆಕ್ಟಿವ್ ದ್ಯಾನ್ ಆನ್ಲೈನ್ ಕ್ಲಾಸಸ್ ಅಂತ ಹೇಳ್ತಾರೆ. ಎಸ್, ಆಫ್ಲೈನ್ ಕ್ಲಾಸಸ್ ಬಹಳಷ್ಟು ಎಫೆಕ್ಟಿವ್ ಇರ್ತಾವೆ. ಡೈಲಿ ಟೆಸ್ಟ್ ಇರ್ತಾವೆ. ಅದೇ ರೀತಿಯಾಗಿ ಇಂಗ್ಲೀಷ್ ಬೈ ನಾಗರಾಜ್ ಅಂತಕ್ಕಂಥ ನನ್ನ ಪರ್ಸನಲ್ ಚಾನಲ್ ಐತಿ, ಅಲ್ಲಿ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.